ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಹಾಗೆ ಹೇಳ್ಬೇಡ ಅಂಬಿ, ನೀನ್ ಅಲ್ಲಿಗೆ ಬಂದ್ರೆ ನಿನ್ನ ಕಮಲಿನ ಒಟ್ಟಿಗೆ ನೋಡಿ ನಾನ್ ಖುಷಿ ಪಡ್ತೀನಿ. ಅವೆಲ್ಲ ಸೀನೆ ಇಲ್ಲ ಅಜ್ಜಿ, ನಾನ್ ಬರಲ್ಲ, ಕ್ಷಮಿಸ್ಬಿಡಿ ನನ್ನ. ಅಂಬಿ, ಇದೊಂದ್ಸಲ ನನ್ ಮಾತು ಕೇಳಮ್ಮ. ಈ ಅಜ್ಜಿ ಜೊತೆ ಬಾ ಅಮ್ಮ. ನಿನಗೆ ಅವರಿಂದ ಏನು ತೊಂದರೆ ಆಗಲ್ಲ. ಎಲ್ರು ನಿನ್ನ ಪ್ರೀತಿಯಿಂದಾನೇ ಮಾತಾಡಿಸ್ತಾರೆ. ಕಮಲಿ ರಿಷಿ ತುಂಬಾನೇ ಒಳ್ಳೆಯವರು. ನಿನ್ ಬಗ್ಗೆ ಅವ್ರು ಖಂಡಿತ ಸಿಟ್ಟು ಮಾಡ್ಕೊಳ್ಳಲ್ಲ. ಹಳೆಯದೆಲ್ಲ ಮರೆತು ಎಲ್ರೂ ಖುಷಿಯಿಂದ ಇರ್ಬೋದು. ನೀನು ಬಂದ್ರೆ ಅವರು ಖುಷಿಯಿಂದ ಇರ್ತಾರೆ. ಬಾ ಅಮ್ಮ ಪ್ಲೀಸ್. ಆಗಲ್ಲ ಅಜ್ಜಿ, ಬಿಲ್ಕುಲ್ ಆಗಲ್ಲ. ಅವರಿಬ್ರು ಮದ್ವೆ ಪಾರ್ಟಿಗೆ ನಾನ್ ಬಂದೇನ್ ಮಾಡ್ಲಿ? ಅವರಿಬ್ರು ಪ್ರೀತಿ ತೋರಿಸ್ತಾರೆ ಅಂತ ಬರೋದಕ್ಕೆ ನನ್ಗೇನ್ ಪ್ರೀತಿಗೆ ಬರಗಾಲ ಬಂದಿಲ್ವಲ್ಲ. ನೀವ್ ಹೆಂಗಿದ್ರು ನನ್ನ ಪ್ರೀತಿಸ್ತಿರಲ್ಲ, ಅದ್ ಸಾಕು ನನಗೆ. ಇಷ್ಟಕ್ಕೂ ಅವಳೇ ನನ್ನ ಕರೆದಿಲ್ಲ, ನೀವ್ ಕರಿತಿದ್ದೀರಾ. ನಾನ್ ಬರಲ್ಲ, ಇದೇ ಫೈನಲ್. ನೀವ್ ಬೇಕಾದ್ರೆ ಹೋಗ್ಬಿಟ್ ಬನ್ನಿ. ಅಂಬಿ, ಕರೆಕ್ಟ್ ಆಗಿ ಹೇಳಿದ್ರಿ ಕಮಲಿ ಅವರೇ. ಆದ್ರೆ ಅಜ್ಜಿ ನಾನೇ ಬೇಜಾರ್ ಮಾಡ್ಕೊಂಡು ಅನ್ಸೈತೆ. ಬೇಜಾರಾಗಿರ್ಬೋದು, ಆದ್ರೆ ಅಜ್ಜಿ ಹೇಳೋ ತರ ನೀವು ಮಾಡಕ್ಕಾಗತ್ತಾ? ಇಲ್ಲ ಅಲ್ವಾ? ಇವತ್ತು ನಮ್ಮಿಬ್ರು ಆನಿವರ್ಸರಿ ಕಮಲಿ ಅವರೇ. ವರ್ಷದಲ್ಲಿ ಒಂದೇ ಸಲ ಬರೋದು. ಅಟ್ಲೀಸ್ಟ್ ಇವತ್ತಾದ್ರೂ ಈ ಡ್ರಾಮಾ, ಈ ತಲೆನೋವು ಎಲ್ಲಾದ್ರಿಂದ ದೂರ ಇರ್ಬೇಕಲ್ವಾ? ನೋಡಿ ಕಮಲಿ ಅವರೇ, ಈಗ ಅಜ್ಜಿಗೆ ಬರ್ತೀನಿ ಅಂತ ಹೇಳಿ ಆಮೇಲೆ ಏನಾದ್ರೂ ಪ್ರಾಬ್ಲಮ್ ಆಗೋದು ಚೆನ್ನಾಗಿರಲ್ಲ ಕಮಲಿ ಅವರೇ. ಅದಕ್ಕೆ ನಿಮ್ಗೆ ಬರಲ್ಲ ಅಂತ ಹೇಳಿದ್ದು. ಅಜ್ಜಿಗೂ ಅಂಬಿ ಏನು ಅಂತ ಗೊತ್ತು. ನೀವು ಅಪ್ಸೆಟ್ ಆಗ್ಬೇಡಿ. ಇವತ್ತು ನೀವು ಖುಷಿಯಾಗಿರ್ಬೇಕು. ಯಾವುದೇ ತಲೆನೋವು, ಯಾವುದೇ ಜಂಜಾಟ ಯಾವ್ದು ಇರಬಾರ್ದು. ಅದೇ ನನ್ನ ಆಸೆ. ಸರಿ ಸರ್. ಕಮಲಿ ಅವರೇ, ಕೊಡಿ ಗಿಫ್ಟ್ನ. ಏನ್ ಸರ್ ನೀವು ಗಿಫ್ಟ್ ಕೊಟ್ಬಿಟ್ಟು ವಾಪಸ್ ಕೊಡು ಅಂತ ಕೇಳ್ತೀರಲ್ಲ? ಬೇಡ, ಹೇಳ್ತಾ ಇದ್ದೀನಿ. ಅಲ್ಲ, ನಾನು ಗಿಫ್ಟ್ ಓಪನ್ ಮಾಡಬೇಡಿ ಅಂತ ಕೊಟ್ರೆ ನೀವು ತಿರ್ಗಾ ಓಪನ್ ಮಾಡ್ತೀರಲ್ಲ. ಫಸ್ಟ್ ಕೊಡಿ ಇಲ್ಲಿ. ಸರಿ ಸರ್, ಇದನ್ನ ಓಪನ್ ಮಾಡಕ್ಕಿಲ್ಲ, ಹಂಗೆ ಇಟ್ಕೋತೀನಿ. ಈಗ ಓಪನ್ ಮಾಡಲ್ಲ ಅಂತಾನೆ ಹೇಳ್ತೀರಾ. ನಾನು ಆಚೆ ಹೋದ್ಮೇಲೆ ನೀವು ಪಕ್ಕ ಓಪನ್ ಮಾಡ್ತೀರಾ. ಫಸ್ಟ್ ಅದನ್ನ ಕೊಡಿ. ಹೌದಾ? ಸರಿ, ನೀವು ಆ ಗಿಫ್ಟ್ ಓಪನ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಆ ಗಿಫ್ಟ್ ನನ್ ತವನೇ ಇಟ್ಕೋತೀನಿ. ನಾನು ನಿಮ್ ತರ ಮೋಸ ಮಾಡಲ್ಲ, ಅರ್ಥ ಆಯ್ತಾ? ನಾನ್ ನಂಬಲ್ಲ. ನಾನ್ ಬಿಸಿ ಇದ್ದೀನಿ. ಏನ್ ವಿಷಯ? ನಾವು ಬೆಂಗಳೂರಿಗೆ ಬಂದಿದ್ದೀವಿ ಮೇಡಮ್. ವಾಟ್? ನಾವು ಅಂದ್ರೆ ನಾವು ಓ ಮೈ ಗಾಡ್. ಓಕೆ, ಎಲ್ಲಿದ್ದೀರಾ ನೀವು? ಈಗ ಏರ್ಪೋರ್ಟ್ ಅಲ್ಲಿ ಎಲ್ದು ಹಾಸ್ಪಿಟಲ್ ಹತ್ರ ಹೋಗ್ತಾ ಇದೀನಿ ಮೇಡಮ್. ಏನ್ ಹೇಳ್ತಿದ್ಯಾ ನೀನು? ಯಾಕೆ ಬಂದೆ? ಅಲ್ಲ, ಯಾರನ್ನ ಕೇಳಿ ನೀನ್ ಬಂದಿರೋದು? ನನಗೊಂದ್ ಮಾತ್ ಹೇಳ್ದೆ ಇಲ್ಲಿ ಬಂದಿದ್ಯಲ್ಲ. ಐ ಯು ಮ್ಯಾಡ್? ನಿಮ್ ತಂದೆಯವ್ರನ್ನ ಚೆಕ್ಅಪ್ ಮಾಡ್ತೀರಾ, ಡಾಕ್ಟರ್ ಕರ್ಕೊಂಬರಕ್ ಹೇಳಿದ್ರು. ಓ ಗಾಡ್, ಅವ್ರು ಹೇಳಿದ್ರೆ ನೀವ್ ಬಂದ್ಬಿಡ್ತೀರಾ? ವಾಟ್ ನಾನ್ಸೆನ್ಸ್ ಇಸ್ ದಿಸ್? ನಾನೇನ್ ಮಾಡ್ಲಿ ಮೇಡಮ್, ಅವ್ರ ತಂದೆಯವ್ರನ್ನ ನೋಡ್ಬೇಕು ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಬಂದೆ. ಇದು ಅವ್ರ ಕೇಸ್ ಸ್ಟಡಿಗೆ ನಿಮ್ಗೆ ಅಪ್ಡೇಟ್ ಬಂದಿದೆ ಅಂತ ಅನ್ಕೊಂಡೆ, ಅದಕ್ಕೆ ಕರ್ಕೊಂಬಂದೆ. ಇಡಿಯಟ್. ಡ್ಯಾಡ್ ನ ನೋಡ್ಕೊಳಕ್ಕೆ ನಿನ್ನ ಕೇರ್ ಟೇಕರ್ ಆಗಿ ಅಪಾಯಿಂಟ್ ಮಾಡಿದ್ದೀನಿ. ನಿಮಗೆ ತುಂಬಾ ಸಾರಿ ಕಾಲ್ ಮಾಡಿದೆ ಮೇಡಮ್, ನೀವು ಪಿಕ್ಕು ಮಾಡ್ಲಿಲ್ಲ, ಕಾಲ್ ಬ್ಯಾಕು ಮಾಡ್ಲಿಲ್ಲ. ಲುಕ್, ನಿನಗೆ ಇದ್ರ ಸೀರಿಯಸ್ನೆಸ್ ಗೊತ್ತಾಗಲ್ಲ. ಅವ್ರು ಇಲ್ಲಿಗೆ ಬಂದ್ರೆ ತುಂಬಾ ಪ್ರಾಬ್ಲಮ್ಸ್ ಆಗತ್ತೆ. ಏನು ತೊಂದರೆ ಇಲ್ಲ ಮೇಡಮ್, ನೀವು ಎಲ್ಲಿ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡ್ತಾ ಇದೀನಿ. ನೀವು ಹೇಳ್ದಂಗೆಲ್ಲ ಮಾಡ್ತಾ ಇದೀನಿ ಮೇಡಮ್. ಓಕೆ ಓಕೆ, ಲಿಸನ್, ತುಂಬಾ ಕೇರ್ಫುಲ್ ಆಗಿ ನೋಡ್ಕೋ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಇಲ್ಲ ಮೇಡಮ್, ಆತರ ಏನೂ ಆಗಲ್ಲ. ಲುಕ್, ಓವರ್ ಕಾನ್ಫಿಡೆನ್ಸ್ ಎಲ್ಲ ಬೇಡ, ಅಲರ್ಟ್ ಆಗಿರು ಅಷ್ಟೇ. ಗೊತ್ತು ಮೇಡಮ್, ನಿಮ್ಗಿನ ದೊಡ್ಡ ಪ್ರಾಬ್ಲಮ್ ನನಗೆ ಆಗುತ್ತೆ ಅಂತ. ನಾನು ಆತರ ಆಗ್ದಂಗೆ ನೋಡ್ಕೊಂತೀನಿ. ಓಕೆ, ಅಂಡ್ as soon as possible ಹಾಸ್ಪಿಟಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕು. ಓಕೆ? ಶೋರ್ ಮೇಡಮ್. ರಿಟರ್ನ್ ಟಿಕೆಟ್ ಯಾವಾಗ ಬುಕ್ ಮಾಡಿದೀರಾ? ಇಲ್ಲಿ ತನಕ ಬಂದ್ಮೇಲೆ
ನಿಮ್ಮನ್ನ ಮೀಟ್ ಮಾಡದೆ ಹೇಗೆ ಹೋಗಕ್ಕಾಗುತ್ತೆ ಮೇಡಮ್? ಹಾಸ್ಪಿಟ್ಲ್ ಕೆಲಸ ಮುಗಿಲಿ ಮೇಡಮ್, ನಿಮ್ಮನ್ನ ಮೀಟ್ ಮಾಡ್ಕೊಂಡೇ ಹೋಗ್ತೀನಿ. ಅಂಡ್ ರಿಮೆಂಬರ್, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾವುದೇ ಕಾರಣಕ್ಕೂ ಯಾರನ್ನೂ ಮೀಟ್ ಆಗ್ಬಾರ್ದು ಅಂಡ್ ಯಾರ ಜೊತೆನೂ ಮಾತಾಡಬಾರ್ದು. ಗಾಟ್ ಇಟ್? ಓಕೆ ಮೇಡಮ್. ಕಮಲಿ ಅವರ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಾರಲ್ಲ, ಅದು ನಮ್ಮಿಬ್ರನ್ನ ನೋಡಿನೇ ಅನ್ಸುತ್ತಲ್ವಾ? ಸರ್, ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಆದ್ರೆ ನಾವಿಬ್ರು ಮ್ಯಾಡ್ ಫಾರ್ ಈಚ್ ಅದರ್ ಅನ್ನೋದು ನಮಗ್ ಮಾತ್ರ ಗೊತ್ತು ಅಲ್ವಾ ಸರ್? ನಾನು ಹೇಳಿದ ದಿಟನೇ ಅಲ್ವಾ ಸರ್? ಐ ಅಗ್ರಿ. ಇದೇ ಖುಷಿಗೆ ಒಂದ್ ಮುತ್ಕೊಡಿ. ಅಯ್ಯೋ ಸರ್, ಏನ್ ಸರ್ ನೀವು ಯಾವಾಗ ನೋಡ್ರು ಮುತ್ಕೊಡು ಅಂತ ಕೇಳ್ತಿರ್ತೀರಾ? ಕಮಲಿ ಅವರ, ನಂಗೆ ಸಿಟ್ಟು ಬರ್ತಿದೆ. ಅಲ್ಲ, ನೀವು ಡ್ರೆಸ್ ಹಾಕೊಳ್ಳೋಕ್ಕಿಂತ ಮುಂಚೆನೂ ನಾನು ನಿಮ್ಗೆ ಹತ್ರ ಮುತ್ತು ಕೇಳಿದೆ, ನೀವು ಕೊಡಲ್ಲ ಅಂತ ಹೇಳಿದ್ರಿ. ಇವಾಗ್ಲೂ ಕೊಡಲ್ಲ ಅಂತ ಹೇಳ್ತೀರಾ? ಹೋಗಿಪ್ಪ, ಆನಿವರ್ಸರಿ ದಿನನೂ ಇಷ್ಟೊಂದು ಮನ್ಸಿಗೆ ನೋವು ಮಾಡ್ತಾ ಇರಾ? ಸರ್ ಕೊಡಿ. ವಾಟ್ ಮಾಮ್, ಒಂದು ಗುಡ್ ನ್ಯೂಸ್. ನೀನ್ ಕೇಳಿದ್ರೆ ನಿನ್ಗೂ ತುಂಬಾ ಸಂತೋಷ ಆಗುತ್ತೆ. ನಿನ್ ಡ್ಯಾಡಿನ ಬೆಂಗಳೂರು ಕರ್ಕೊಂಡ್ ಬಂದಿದಾರಂತೆ. ನನ್ಗಂತೂ ಅವ್ರನ್ನ ಯಾವಾಗ ನೋಡ್ತೀನೋ ಅನ್ಸ್ಬಿಟ್ಟಿದೆ. ನಾನು ಅವ್ರನ್ನ ನೋಡಿ ಎಷ್ಟೋ ದಿನ ಆಗೋಯ್ತು. ಅವ್ರನ್ನ ನೋಡೋದಕ್ಕೆ ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ನಿನ್ನನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ. ಬಾ ಬೇಬಿ, ಹೋಗಿ ನೋಡ್ಕೊಂಡ್ ಬರೋಣ. ಮಾಮ್ ಲುಕ್, ನಾನು ಆಲ್ರೆಡಿ ಟೆನ್ಷನ್ ಅಲ್ಲಿ ಇದ್ದೀನಿ. ನಾನು ಎಲ್ಲೂ ಬರಲ್ಲ. ಬೇಬಿ, ಏನ್ ಹೇಳ್ತಿದ್ಯಾ ನೀನು? ಅವ್ರ ಊರಿಗೆ ಬಂದು ಎಷ್ಟು ತಿಂಗಳುಗಳೇ ಆಗೋಯ್ತು. ನಂಗಂತೂ ಅವ್ರನ್ನ ಯಾವಾಗ ನೋಡ್ತೀನೋ ಅನ್ಸ್ಬಿಟ್ಟಿದೆ. ನಿಂಗೆ ಹಾಗೆ ಅನ್ಸ್ತಿಲ್ವಾ? ಆದ್ರೆ ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ? ಮಾಮ್, ನಾನ್ ನಿಮ್ಗೆ ನನ್ನ ಪ್ಲಾನ್ ಬಗ್ಗೆ ಹೇಳಿದ್ದೀನಲ್ವಾ? ಅದನ್ನ ಇವತ್ ಮಾಡ್ಬೇಕಲ್ವಾ ಮಾಮ್? ನಾನು ನಾನ್ಸೆನ್ಸ್. ಏನ್ ಮಾತಾಡ್ತಿದ್ಯಾ ನೀನು? ನನ್ಗೆ ನನ್ ಗಂಡ ಮುಖ್ಯ, ನೀನ್ ಅವ್ರ ಮಗಳು. ನಿಂಗೂ ನಿನ್ ಡ್ಯಾಡ್ ಮುಖ್ಯ ತಾನೆ? ಬಾ ಹೋಗೋಣ. ಅಲ್ಲ ಮಾಮ್, ಜಸ್ಟ್ ಲುಕ್ ಅಟ್ ಮೀ. ನಾನ್ ಈ ಗೆಟಪ್ ಅಲ್ಲಿ ಬರ್ಲಾ? ಮಾಮ್, ಮೊದ್ಲೇ ಡ್ಯಾಡ್ ಹೆಲ್ತ್ ಸರಿ ಇಲ್ಲ. ನನ್ನನ್ನ ಈ ಅವತಾರದಲ್ಲಿ ನೋಡಿ ಯಾಕೆ ಬೇಕು ಸುಮ್ನೆ? ನೀವ್ ಹೋಗಿ ಮಾಮ್. ಈಗೇನು, ನೀನು ಡ್ರೆಸ್ ಚೇಂಜ್ ಮಾಡ್ಬೇಕು ಅಷ್ಟೇ ತಾನೆ? ಹೋಗ್ತಾ ದಾರಿಲಿ ಶಾಪಿಂಗ್ ಹೋಗಿ ಡ್ರೆಸ್ ಚೇಂಜ್ ಮಾಡಿದ್ರೆ ಆಯ್ತು. ಈಗ ಬೇಗ ಬಾ. ಮಿಸ್ ಆಗ್ಬಿಟ್ರು. ಇಡಿಯಟ್, ಎಷ್ಟು ಕೇರ್ಲೆಸ್ ಪರ್ಸನ್ ನೀನು. ಡ್ಯಾಡ್ ನಾ ನೋಡ್ಕೊ ಅಂತ ಹೇಳಿದ್ರೆ ಕಾಫಿ ಕುಡಿಯಕ್ ಹೋಗ್ತೀಯಾ? ಫಸ್ಟ್ ಆಫ್ ಆಲ್, ನೀನ್ ಬಂದಿದ್ಯಾ ಅಂತ ನನಗೆ ಕರೆಕ್ಟ್ ಆಗಿ ಹೇಳಿಲ್ಲ. ಹೇಳಿದಿದ್ರೆ ನಾನು ಸೆಕ್ಯೂರಿಟಿನಾದ್ರೂ ಅರೇಂಜ್ ಮಾಡ್ತಿದ್ದೆ. ಒಬ್ನೇ ಸಿಂಗಲ್ ಹ್ಯಾಂಡೆಡ್ಲಿ ಹ್ಯಾಂಡಲ್ ಮಾಡಕ್ ಆಗಲ್ಲ ಅಂತ ಹೇಳಿದಿದ್ರೆ ಬೌನ್ಸರ್ ನ ಕರೆಸ್ತಿದ್ದೆ. ವುಡ್ ಯು ನೋ ಸೋ ಮಚ್? ಬಟ್ ನೋ, ಈ ತರ ಕೇರ್ಲೆಸ್ ಆಗಿ ಬಂದಿದ್ಯಾ? ಒಬ್ನೇ ಬಂದಿದ್ಯಾ? ಅಲ್ಲ, ನಾವ್ ಬರ್ತಾ ಇದೀವಿ, ಈ ತರ ಆಗಿದೆ ಅಂತ ಒಂದು ಇನ್ಫಾರ್ಮೇಶನ್ ಕೂಡ ಕೊಟ್ಟಿಲ್ಲ. ನಾನೇ ಕಾಲ್ ಮಾಡ್ಬಿಟ್ಟು ಕೇಳಿದ್ರೆ, ಓ ಮೇಡಮ್, ನೀನೇ ಫೋನ್ ಪಿಕ್ ಮಾಡಿಲ್ಲ ಅಂತ ಬೇರೆ ಹೇಳ್ತೀಯಾ? ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಅದು ಹಾಗಲ್ಲ ಮೇಡಮ್. ಜಸ್ಟ್ ಶಟ್ ಅಪ್ ಐ ಸೆಡ್. ನಾನೇನಾದ್ರೂ ನಿನ್ಗೆ ದುಡ್ಡು ಕೊಡಲ್ಲ ಅಂತ ಹೇಳದ್ನಾ? ನಿಂಗೆ ಎಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದೀನಿ. ಅಟ್ ಲೀಸ್ಟ್ ಒಂದು ಆಂಬ್ಯುಲೆನ್ಸ್ ಕರ್ಸೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಟ್ಯಾಕ್ಸಿ ಬುಕ್ ಮಾಡ್ಕೊಂಡ್ ಬಂದಿದ್ಯಾ? ಎಷ್ಟು ಕೇರ್ಲೆಸ್ ಇಡಿಯಟ್ ನೀನು. ಈಗ ನೀನ್ ಮಾಡಿರೋ ಮಿಸ್ಟೇಕ್ ಇಂದ ನನ್ ಡ್ಯಾಡ್ ಕಾಣೆ ಆಗಿದ್ದಾರೆ. ಮೇಡಮ್, ಶಟ್ ಅಪ್. ಶಟ್ ಅಪ್. ರಿಲ್ಯಾಕ್ಸ್ ಅನಿಕಾ, ಜಸ್ಟ್ ರಿಲ್ಯಾಕ್ಸ್. ಹೇ ಲಿಸನ್, ನೀನ್ ಅವ್ರಿಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ಯಾ? ಹೌದು ಮೇಡಮ್, ಬೆಳಗ್ಗೆ ಸಂಜೆ ಮಿಸ್ ಮಾಡ್ದಂಗ ಟ್ಯಾಬ್ಲೆಟ್ ಕೊಡ್ತಾ ಇದ್ದೆ. ಓಕೆ ಫೈನ್. ಅವ್ರ ಬಿಹೇವಿಯರ್ ಹೇಗಿತ್ತು? ಮೇಡಮ್, ನಾನ್ ಕೇರ್ ಟೇಕರ್ ಆಗಿ ಕೆಲ್ಸಕ್ಕೆ ಸೇರಿದಾಗ ಹೇಗಿದ್ರು ಹಾಗೆ ಇದ್ರು ಮೇಡಮ್. ಫಾರಿನ್ ಹೋದಾಗ್ಲೂ ಕೂಡ ಹಾಗೆ ಇದ್ರು ಮೇಡಮ್. ಪೆದ್ದ ತರ ಕೂತ್ಕೊಂತಿದ್ರು ಮೇಡಮ್. ಏನು ಇಂಪ್ರೂವ್ಮೆಂಟ್ ಇರ್ಲಿಲ್ಲ. ಮತ್ತೆ ಇಲ್ಲಿಗೆ ಬಂದು ಮಿಸ್ ಆಗೋಕೆ ಹೇಗ್ ಸಾಧ್ಯ? ಅದೇ ಗೊತ್ತಾಗ್ತಿಲ್ಲ ಮೇಡಮ್.
ಸರ್, ಇದು ನಾವು ಪಾರ್ಟಿ ಹಾಲ್ಗೆ ಹೋಗೋ ದಾರಿ ಅಲ್ವಾ? ಓ, ಪಾರ್ಟಿಲೇನೆ ಸರ್ಪ್ರೈಸ್ ಕೊಡ್ತೀರಾ ಸರ್? ಯಾಕೆ ಸರ್, ಏನಾಯ್ತು? ಕಾರ್ ಯಾಕೆ ನಿಲ್ಸಿದ್ರಿ? ಕಮ್ಲಿ ಅವರೇ, ನಾನು ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ನೀವು ದಾರಿ ನೋಡಿದ್ರೆ ಗೊತ್ತಾಗ್ಬಿಡತ್ತಲ್ವಾ? ಹಾಗಾಗಿ ಸರ್ಪ್ರೈಸ್ ಹೇಗೆ ಬರುತ್ತೆ ಅಂದ್ರೆ ಅಂದ್ರೆ ನೀವು ಕಣ್ಮು ಯಾಕೆ ಸರ್? ಹೇಳ್ತೀನಿ, ಕಣ್ಮುಚ್ಚಿ. ಸರಿ, ಇವಾಗ ಹೇಳಿ ಸರ್. ಸರಿ ಹೇಳಿ. ಅಯ್ಯೋ ಸರ್, ಮತ್ತೆ ಇಲ್ಲ ಅಂತ ಹೇಳಿದ್ರೆ ನಾನು ಏನ್ ಸರ್ಪ್ರೈಸ್ ಮಾಡಿದೀನಿ ಅಂತ ಸರ್ಪ್ರೈಸ್ ಕೊಡಕ್ಕಿಂತ ಮುಂಚೆನೇ ನಿಮ್ಗೆ ಗೊತ್ತಾಗ್ಬಿಡುತ್ತಲ್ಲ. ಯಾವುದೇ ಕಾರಣಕ್ಕೂ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಿಮ್ಗೆ ಗೊತ್ತಾಗ್ಬಾರ್ದು. ಸರ್ ಇದು ಮೋಸ. ಮೋಸನೂ ಇಲ್ಲ, ಸಮೋಸನೂ ಇಲ್ಲ. ನಾನ್ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀನಿ ಅಂತ ನಿಮಗ್ ಗೊತ್ತಾಗ್ಕೊಡುದು. ಸರ್ ನನ್ಗೇನು ಕಾಣ್ತಾ ಇಲ್ಲ ಸರ್. ಕಾಣಿಸ್ಬಾರ್ದು ಅಂತಾನೆ ನಿಮ್ ಕಣ್ಣಿಗೆ ಬಟ್ಟೆ ಕಟ್ಟಿರೋದು. ಸರ್ ಹೇಳಿ ಸರ್, ನಾವ್ ಯಾವ ಕಡೆ ಹೋಗ್ತಾ ಇದೀವಿ? ನಾನ್ ಹೇಳಲ್ಲ. ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ನಾವ್ ಎಲ್ಲಿಗೆ ಹೋಗ್ಬೋದು ಅಂತ ಥಿಂಕ್ ಮಾಡ್ತಾರೆ. ನೋಡಿ, ಬಟ್ಟೆ ತೆಗಿಯಕ್ ಯಾವುದೇ ಕಾರಣಕ್ಕೂ ಟ್ರೈ ಮಾಡಬಾರ್ದು. ತುಂಬಾ ಚೀಟಿಂಗ್ ಅದು. ಅದಕ್ಕೆ ನೀವು ನೊಂದ್ಕೊಂಬಾರ್ದು ಅಂತ ನಾನು ಇಲ್ಲಿ ಕರ್ಕೊಂಬಂದಿದ್ದೆ. ಸರ್, ನನಗ್ ಮಾತೇ ಬರ್ತಿಲ್ಲ ಸರ್. ಇವತ್ ಮನೆಯಿಂದ ಹೊರಡ್ಬೇಕಾದ್ರೆ ನಾನ್ ಯಾವ ತವ ಇದನ್ನೇ ಕೇಳ್ಕೊಂತಿದ್ದೆ. ಈ ದಿನ ನಮ್ಗೆ ಆಶೀರ್ವಾದ ಮಾಡೋದಕ್ಕೆ ನನ್ನವ್ವ ಬದುಕಿರ್ಬೇಕಿತ್ತು, ಅಪ್ಪ ಜೊತೆಗಿರ್ಬೇಕಿತ್ತು ಅಂತ ಕೇಳ್ಕೊಂತಿದ್ದೆ. ಅದೇಂಗ್ ಸರ್ ನೀವು ನನ್ ಮನ್ಸ್ನಾಗಿರೋದ್ನ ಅರ್ಥ ಮಾಡ್ಕೊಂಡು ನನ್ನ ಇಲ್ಲಿ ಕರ್ಕೊಂಬಂದ್ರಿ? ಹೌದಾ? ನಿಜವಾಗ್ಲೂ ನೀವು ಹಾಗೆ ಅನ್ಕೊಂಡಿದ್ರಾ? ಹೌದು ಸರ್. ಇವತ್ತು ನಮ್ಮಮ್ಮ ನನ್ನ ಜೊತೆಗಿರ್ಬೇಕು ಅಂತ ತುಂಬಾನೇ ಅನಿಸ್ತಿತ್ತು. ಇಲ್ಲಿಗೆ ಬರೋ ಮನ್ಸಿದ್ರು ಅಲ್ಲಿ ಅತ್ತೆ ಮಾಲ ಪಾರ್ಟಿ ಅರೇಂಜ್ ಮಾಡ್ಕೊಂಡವ್ರ ಅನ್ನೋ ಕಾರಣಕ್ಕೆ ನಂಬಿಕೆ ಐತೆ ಸರ್. ಆದ್ರೆ ನೀವು ನನ್ನ ಮನ್ಸನ್ನೇ ಓದ್ಕೊಂಡಿರೋರಂಗೆ ಅರ್ಥ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದಿದ್ದೀರಲ್ಲ, ನಾನು ಏನ್ ಹೇಳಿ ಸರ್? ಕಮ್ಲಿ ಅವರೇ, ಅದಕ್ಕೆ ನಾವು ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಮ್ಲಿ ಅವರೇ, ಇದಕ್ಕೆಲ್ಲ ಥ್ಯಾಂಕ್ಸಾ? ನೀವು ನಾನು ಕೇಳ್ದಿರನ್ನೇ ಎಷ್ಟು ವಿಷಯ ನನಗೆ ಮಾಡಿಲ್ಲ. ಒಂಚೂರು ಸ್ವಾರ್ಥ ಅನ್ನೋದಿಲ್ಲದೆ ನಮ್ಮ ಮನೆಯವ್ರ ಎಲ್ರ ಬಗ್ಗೆನೂ ಯೋಚನೆ ಮಾಡ್ತೀರಾ, ಎಲ್ರೂ ಪ್ರೀತಿಸ್ತೀರಾ, ಅವ್ರ ಖುಷಿಗೋಸ್ಕರ ನಿಮ್ಮ ಖುಷಿನ ತ್ಯಾಗ ಮಾಡ್ತೀರಾ. ಇಂಥ ಹೆಂಡತಿಗೋಸ್ಕರ ನಾನು ಇಷ್ಟು ಮಾಡದೇ ಇದ್ರೆ ಹೇಗೆ? ಅಷ್ಟೇ ಅಲ್ಲ, ನಿಮ್ಮ ತಾಯಿ ನನಗತ್ತೆ, ಅಂದ್ರೆ ನನಗೂ ತಾಯಿ ಸಮಾನ. ಈ ಒಂದು ಸ್ಪೆಷಲ್ ದಿನ ನಾನು ಅವ್ರ ಹತ್ರ ಆಶೀರ್ವಾದ ತಗೊಬೇಕು ಅಂತ ಅನ್ನಿಸ್ತು ಅಷ್ಟೇ. ಕಮ್ಲಿ ಅವರ,
ಜೀವನದಲ್ಲಿ ನಾವೇನೇನು ಅನ್ಕೊಂಡಿರ್ತೀವೋ ಅದೆಲ್ಲ ಆಗಲ್ಲ ಅಲ್ವಾ? ಇದು ಹಾಗೆ. ನಮ್ಮ ಜೊತೆ ಯಾರು ಇರಬೇಕು ಯಾರು ಇರಬಾರ್ದು ಅಂತ ದೇವ್ರು ಆಲ್ರೆಡಿ ಡಿಸೈಡ್ ಮಾಡಿರ್ತಾನೆ. ಆ ಸತ್ಯನ ನಾವು ಒಪ್ಕೊಬೇಕು ಕಮಲಿ ಅವ್ರೆ. ಆದ್ರೆ ಸರ್, ಅವ್ವ ನಮ್ ಜೊತೆಗಿರ್ಬೇಕು ಅಂತ ಧ್ಯಾನ ಅನ್ನಿಸ್ತೈತೆ. ಕಮಲಿ ಅವರೇ, ಯಾರು ಹೇಳಿದ್ದು ಅವ್ರು ನಮ್ಮ ಜೊತೆ ಇಲ್ಲ ಅಂತ? ಈಗಲೂ ಇಲ್ಲೇ ನಮ್ಮ ಜೊತೆನೇ ಇದ್ದಾರೆ. ಅವ್ರು ನಮ್ಮನ್ನ ನೋಡ್ತಾನೆ ಇರ್ತಾರೆ, ಅವ್ರು ನಮ್ಗೆ ಆಶೀರ್ವಾದ ಮಾಡ್ತಾನೆ ಇರ್ತಾರೆ. ಅದರಿಂದನೇ ನಾವು ಇಷ್ಟು ಚೆನ್ನಾಗಿದ್ದೀವಿ ಅಂತ ಅನ್ಕೊಳ್ಳಿ. ನಮ್ಮನ್ನ ಯಾರೇ ಬೇರೆ ಮಾಡಬೇಕು ಅಂತ ಅನ್ಕೊಂಡ್ರು ನಮ್ಮ ಸಂಬಂಧ ಇನ್ನೂ ಗಟ್ಟಿ ಆಗ್ತಾ ಹೋಗ್ತಿದೆ. ಅದಕ್ಕೆ ಕಾರಣ ಇವರೇ ಆಗಿರ್ಬೋದಲ್ವಾ? ಹಾಗನ್ಕೊಳ್ಳಿ. ನೋಡಿ, ನೀವು ಅವ್ರ ಮುಂದೆ ಹೀಗೆ ಅಳೋದ್ರಿಂದ ನಿಮ್ಮ ಅವ್ನಿಗೆ ಖುಷಿ ಆಗತ್ತಾ? ನಿಮ್ಗಿಂತ ದುಃಖ ಅವ್ರಿಗಾಗತ್ತೆ ಕಮಲಿ ಅವರೇ. ಪ್ಲೀಸ್ ಅಳ್ಬೇಡಿ. ಅವ್ವ, ಆದ್ರೆ ಒಂದಂತೂ ಸತ್ಯ ಕಣವ, ಇಲ್ಲಿ ಗಂಟ ಓದದೆ ನನ್ನ ಜೀವನ ಧ್ಯೇಯ ಅಂತ ಯೋಚನೆ ಮಾಡ್ತಿದ್ದೆ ಕಣವ. ಆದ್ರೆ ಇನ್ ಮುಂದೆ ನಿಮ್ ಸಾವಿಗೆ, ಅಂಬಿ ಸಾವಿಗೆ ನ್ಯಾಯ ಕೊಡ್ಸದೆ ನನ್ನ ಜೀವನ ಧ್ಯೇಯ ಕಣವ. ನಿನ್ ತಿಥಿ ದಿನ ಬಂದಾಗ್ಲೂ ಇದೇ ಮಾತೇಳಿ ನಾನು ಏನು ಮಾಡ್ಲಿಲ್ಲ ಅಂತ ಅನ್ಕೊಂಬೇಡವ್ವ. ನನ್ ಜೀವನದಾಗ ಏನೆಲ್ಲ ನಡೀತೈತೆ ಅಂತ ನಿನ್ಗೂ ಗೊತ್ತಲ್ವಾ? ಆದ್ರೆ ಇವಾಗ ಎಲ್ಲನೂ ಬಗೆಹರ್ದೈತೆ. ಇನ್ನು ನನ್ ಗುರಿ ಏನಿದ್ರು ನಿಮ್ ಸಾವಿಗೆ ಕಾರಣ ಆದವ್ರನ್ನ ಕಂಡಿಡಿಯೋದು ಅಟೆಯ. ಅದ್ ಯಾರೇ ಆಗಿರ್ಲಿ, ಅವ್ರನ್ನಂತೂ ಖಂಡಿತವಾಗ್ಲೂ ನಾನು ಸುಮ್ನೆ ಬಿಡಕ್ಕಿಲ್ಲ. ತಾತನುವೆ ಅನುಮಾನಾಸ್ಪದವಾಗಿ ಸತ್ರು. ನನ್ಗ್ಯಾಕೋ ನಿಮ್ಮೆಲ್ರೂ ಸಾವಿನಿಂದ ಯಾರು ಅವ್ರೆ ಅಂತ ಅನಿಸ್ತೈತೆ ಕಣವ. ಕಮಲಿ ಅವರೇ, ಹೌದು ಸರ್. ಅವ್ವ, ತಾತ, ಅಂಬಿ ಎಲ್ರು ಹಿಂಗೆ ಹೊಂಟೋದ್ರು. ಆದ್ರೆ ಅವ್ರು ಯಾರ ಸಾವುವೆ ಸಹಜವಾದದಲ್ಲ. ಇದೆಲ್ಲದ್ರ ಹಾಯ್ ಅಂಕಿಲ್. ಅಂಕಿಲ್, ಅಲ್ಲಿ ಕಮಲಿ ಇದ್ದಾಳಾ? ಇಲ್ಲ, ಇಲ್ಲಿಲ್ಲ. ಅವಳಿನ್ನೂ ಬಂದಿಲ್ಲ. ಅವಳು ರಿಷಿ ಬರ್ತಿದ್ದಾರೆ. ಯಾಕೆ, ಏನಾದ್ರೂ ಹೇಳ್ಬೇಕಿತ್ತ? ಹಾ ಅಂಕಿಲ್, ಅದೇ ಡಾಕ್ಟರ್ ನಮ್ ಡ್ಯಾಡ್ ನ ಫಾರಿನ್ ಕರ್ಕೊಂಡ್ ಬಂದಿದ್ರು. ಬಟ್ ಏನಾಗಿದೆ ಅಂದ್ರೆ ಆನ್ ದ ವೇ ಅಲ್ಲಿ ಅವ್ರು ಮಿಸ್ ಆಗಿ ಹೋಗಿದ್ದಾರೆ. ಅದನ್ನ ಕಮಲಿ ಹತ್ರ ಹೇಳ್ಬೇಕಿತ್ತು, ಅದಕ್ಕೆ ಕಾಲ್ ಮಾಡ್ದೆ. ಏನಮ್ಮ ಹೇಳ್ತಿದ್ಯಾ ನಿಕಾ? ಚಂದ್ರಕಾಂತು ಇಲ್ಲಿ ಕರ್ಕೊಂಡ್ ಬರ್ಬೇಕಾದ್ರೆ ಮಿಸ್ ಆಗಿದಾನ? ಅಲ್ಲಮ್ಮ, ಚಂದ್ರ ಎಲ್ಲಿ ಮಿಸ್ ಆದ? ಅಂಕಿಲ್, ಏರ್ಪೋರ್ಟ್ ಇಂದ ಬರುವಾಗ ಮಿಸ್ ಆಗಿದ್ದಾರೆ. ಸರಿ ಮಾನಿಕಾ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆಲ್ಲ ವಿಷಯ ತಿಳಿಸ್ತೀನಿ. ಹೇಗಾದ್ರೂ ಹುಡ್ಕೋ ಪ್ರಯತ್ನ ಮಾಡ್ತಾರೆ. ಓಕೆ ಓಕೆ ಅಂಕಿಲ್, ಥ್ಯಾಂಕ್ ಯು. ರಮೇಶ್, ಏನಂತೆ? ಚಂದ್ರಕಾಂತ್ ಅವರು ಮಿಸ್ ಆಗಿದಾರಂತ? ಹಾ ತಾರ, ಚಂದ್ರು ಮಿಸ್ ಆಗಿದ್ದಾನೆ. ಅಯ್ಯೋ ದೇವ್ರೆ, ಪಾಪ. ಅವ್ರಿಗೆ ಮೊದ್ಲೇ ಹೆಲ್ತ್ ಸರಿ ಇರ್ಲಿಲ್ಲ. ಎಲ್ಲ ಹೋದ್ರೋ ಏನೋ.
ಕಮಲಿ ಅಪ್ಪಯ್ಯ ಚಂದ್ರು ಹೇಗಿದ್ದೀರಾ ನೀವು? ಎಲ್ಲಿಗೆ ಹೋಗ್ಬಿಟ್ಟಿದ್ರಿ ನೀವು? ಯಾಕೆ ಹೀಗೆ ಮಾಡಿದ್ರಿ? ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಜೀವನೇ ಹೋದಾಗ್ತಿತ್ತು. ಈಗ ಸ್ವಲ್ಪ ನೆಮ್ಮದಿ ಅನಿಸ್ತಾ ಇದೆ, ಸಮಾಧಾನ ಆಗ್ತಿದೆ. ಡ್ಯಾಡ್ ಡ್ಯಾಡ್ ಹೇಗಿದ್ದೀರಾ ಡ್ಯಾಡ್? ನೀವ್ ಬರ್ತಿದ್ದೀರಾ ಅಂತ ಕೇಳಿ ನಾನು ತುಂಬಾ ಹ್ಯಾಪಿ ಆಗಿದ್ದೆ. ಬಟ್ ಆಮೇಲೆ ಮಿಸ್ ಆಗಿದ್ರ ಅಂತ ಗೊತ್ತಾಗಿದ ತಕ್ಷಣ ನನ್ ಶಾಕ್ ಆಗೋಯ್ತು ಡ್ಯಾಡ್. ನನ್ ತಲೆನೇ ಓಡ್ತಿರ್ಲಿಲ್ಲ. ಹೌ ಯು ಡ್ಯಾಡ್? ಹೌ ಯು ಡೂಯಿಂಗ್ ನೌ? ಯು ನೋ ವಾಟ್? ನಾನು ಗೆಸ್ ಮಾಡಿದ್ದೆ ನೀವ್ ನಮ್ಮನ್ ಬಿಟ್ಟು ಎಲ್ಲೂ ಹೋಗಕ್ ಸಾಧ್ಯನೇ ಇಲ್ಲ ಅಂತ. ನೀವು ನಮ್ ಮನೆಗೆ ಹೋಗಿರ್ತೀರಾ ಅಥವಾ ಇಲ್ಲೇ ಬರ್ತೀರಾ ಅಂತ ನಾನು ಗೆಸ್ ಮಾಡಿದ್ದೆ ಅಲ್ವಾ ಬಾಬ್? ನೋಡಿ ಡ್ಯಾಡ್ ಇಲ್ಲೇ ಇದ್ದಾರೆ. ಹೌದು ಬೇಬಿ, ಅಂತೂ ಇವ್ರು ಸಿಕ್ಕಿದ್ರಲ್ಲ, ನನಗ್ ಹೋದ್ ಜೀವ ವಾಪಸ್ ಬಂದಾಗಾಯ್ತು. ಹೌದು ಡ್ಯಾಡ್, ನನಗೂ ಅಷ್ಟೇ. ಐ ಮಿಸ್ ಯು ಡ್ಯಾಡ್, ಐ ಮಿಸ್ ಯು ಸೋ ಮಚ್. ಆ ಇವೆಂಟ್ ನೀವು ಬಂದ್ರೆ ನಂಗೆ ಸಾಡೆ ಖುಷಿ ಆಯ್ತೈತೆ. ಬನ್ನಿ ಅಪ್ಪಯ್ಯ. ನಿಂತ್ಕೊಳ್ಳಿ. ಏ ಕಮಲಿ, ಏನ್ ಮಾಡ್ತಿದ್ಯಾ ನೀನು? ಅವ್ರಿಗೆ ಹುಷಾರಿಲ್ಲ ಅಂತ ಗೊತ್ತು ತಾನೆ? ಅವ್ರು ಇಲ್ಲಿಗೆ ಬಂದಾಗಿಂದ ಎಲ್ಲೆಲ್ಲೋ ಅಳ್ದು ವೀಕ್ ಆಗಿದ್ದಾರೆ. ಮೊದ್ಲು ಅವ್ರನ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅದು ಚಿಕ್ಕಮ್ಮ. ಏನು ಹೇಳ್ಬೇಡ ನೀನು, ಡಾಕ್ಟರ್ ವೇಟ್ ಮಾಡ್ತಿದ್ದಾರೆ. ಇವ್ರು ಮಾತ್ರ ಕೂಡ ತಗೊಂಡಿಲ್ಲ. ನೋಡು, ಚಂದು ನನ್ ಗಂಡ, ಅವ್ರ ಆರೋಗ್ಯ ನನಗೆ ಇಂಪಾರ್ಟೆಂಟ್. ನಾನ್ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಅಪ್ಪಯ್ಯ. ಅಪ್ಪಯ್ಯ, ಚಿಕ್ಕಮ್ಮ ನನ್ನ ಮಾತು ಕೇಳಿ. ಅಪ್ಪಯ್ಯ ಬೇಡ ಚಿಕ್ಕಮ್ಮ. ಚಂದು ಪ್ಲೀಸ್. ರಮೇಶ್, ರಿಷಿ ಕಮಲಿ ಇನ್ನೂ ಬಂದೇ ಇಲ್ಲ.
ಎಲ್ ಹೋದ್ರೋ ಏನೋ ಒಂದ್ಸಲ ಫೋನ್ ಮಾಡಿ ವಿಚಾರಿಸ್ಬೇಕು ಅಲ್ವಾ? ಹೌದು ತಾರ, ನಾವು ಪಾರ್ಟಿ ಹಾಲ್ ಒಳಗೆ ಹೋಗಕ್ ಮುಂಚೆ ಅವ್ರು ಎಲ್ಲಿದ್ದಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ತಿಳ್ಕೊಳ್ಳೋದು ಒಳ್ಳೇದು. ಇಲ್ಲಾಂದ್ರೆ ಹಾಲ್ ಒಳಗೆ ಹೋಗ್ತಿದ್ದ ಹಾಗೆ ಎಲ್ಲಾರು ಅವ್ರು ಎಲ್ಲಿದ್ದಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ನಮ್ಮನ್ನ ವಿಚಾರಿಸ್ತಾರೆ. ಹೌದು ರಮೇಶ್, ನನಗೂ ಅದೇ ಟೆನ್ಷನ್ ಆಗ್ತದೆ. ಪಾಪ ಕಮಲಿ ತಂದೆ ಬಂದಿದ್ದಾರೆ ಅನ್ನೋ ಖುಷಿಗಿಂತ ಅವ್ರು ಕಾಣೆ ಆಗಿದ್ದಾರೆ ಅನ್ನೋ ವಿಷಯನೇ ಮುಂಚೆ ಬಂದಿದೆ. ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪಾಪ ಕಮಲಿ ಅದೆಷ್ಟು ಟೆನ್ಷನ್ ಆಗಿರ್ತಾಳೋ ಏನೋ. ಹೌದು ತಾರ, ಇವತ್ತು ನಾವು ಇಷ್ಟೆಲ್ಲ ಈವೆಂಟ್ ಅರೇಂಜ್ ಮಾಡಿದೀವಿ, ಅದು ಚೆನ್ನಾಗಿ ನಡಿಬೇಕಲ್ಲ. ಒಳಗಡೆ ಗೆಸ್ಟ್ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ, ನಾವು ಅವ್ರನ್ನ ಮಾತಾಡ್ಸ್ಬೇಕು. ಒಂದ್ ಕೆಲಸ ಮಾಡು, ನೀನ್ ಹೋಗಿ ಅವ್ರನ್ನ ಮಾತಾಡ್ಸ್ತಾ ಇರು, ನಾನು ರಿಷಿಗ್ ಫೋನ್ ಮಾಡಿ ಏನು ಎತ್ತ ಅಂತ ವಿಚಾರಿಸ್ಕೊಂಡ್ ಬರ್ತೇನೆ. ಸರಿ ರಮೇಶ್, ನೀವು ಬೇಗ ಫೋನಲ್ಲಿ ಮಾತಾಡ್ಕೊಂಡ್ ಬನ್ನಿ, ನಾನು ಹೋಗಿರ್ತೀನಿ. ನಿಮ್ ಮಗಳಿಗೂ ಅಳಿಯಂಗೂ ಸಂಬಂಧ ಸರಿಯಿಲ್ಲ ಅಂತ ಏನೇನೋ ಮಾತಾಡ್ಕೊಂತಿದ್ದಾರೆ. ನನಗೇನೋ ಆತರ ಅನ್ನಿಸ್ತಿಲ್ಲಪ್ಪ. ಈ ಜನ ಯಾಕೆ ಹಿಂಗ್ ಮಾತಾಡ್ತಾರೋ ಏನೋ. ಅಯ್ಯೋ, ಹೊಸ ಜೋಡಿನೇ ಬಂದ್ಬಿಟ್ರು. ಬನ್ನಿ ಬನ್ನಿ, ಒಂದ್ ಸೆಲ್ಫಿ ತಗೋಣ. ಬನ್ನಿ 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 ಬನ್ನಿ. ಬಾರಪ್ಪ ಬೇಗ. ತುಂಬಾ ಹೈಟ್ ಇದೆಯಾ? ನೀವೇ ತೆಗಿತೀರಾ ಚಲೋ? ಸಾಕು, ಥ್ಯಾಂಕ್ ಯು. ನನ್ನ ಹೆಸರು ಸರೋಜಾ. ಫೇಸ್ಬುಕ್ ಅಲ್ಲಿ ಸೆಲ್ಫಿ ಸರೋಜಾ ಅಂತ ಸರ್ಚ್ ಮಾಡಿದ್ರೆ ನನ್ನ ಪ್ರೊಫೈಲ್ ಸಿಗುತ್ತೆ. ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದೀನಿ, ಅಕ್ಸೆಪ್ಟ್ ಮಾಡಿ ಆಯ್ತಾ? ಆಮೇಲೆ ಫೋಟೋ ಹಾಕ್ತೀನಿ, ಟ್ಯಾಗ್ ಮಾಡ್ತೀನಿ, ರಿಮೂವ್ ಮಾಡಬೇಡಿ. ಸರಿ. ಹಾ, ನೀನು ಅಷ್ಟೇ ಕಣಪ್ಪ. ನಂದು ಅಕೌಂಟೇ ಇಲ್ಲ, ತಲೆ ಕೆಡಿಸ್ಕೋಬೇಡಿ. ಏನಮ್ಮ ನೀನು ನಿನ್ ಗಂಡಂಗೆಲ್ಲ ಹೇಳ್ಕೊಡ್ಬೇಕು ತಾನೆ? ಊಹಾಪೋಹಗಳನ್ನು ಹರಡಬೇಡಿ. ಸುಂದರ ಜೋಡಿಗಳ ಜೊತೆ ರಸವತ್ತಾದ ಸಂಜೆ. ಸರೋಜಾ, ಏನದು? ಕ್ಯಾಪ್ಷನ್ ಕಣೆ. ಇದನ್ನ ಯಾಕೆ ಹಾಕ್ತಿದ್ದೀನಿ ಗೊತ್ತಾ? ಎಲ್ರಿಗೂ ಗೊತ್ತಾಗ್ಬೇಕು. ಅಮರ್ ಮತ್ತೆ ರಚನಾ ಮೇಲಿರೋ ರೂಮರ್ಸ್ ಎಲ್ಲ ಸುಳ್ಳು ಅಂತ ಗೊತ್ತಾಗ್ಬೇಕು. ನೋಡ್ತಾ ಇರು, ಈ ಸೆಲ್ಫಿ ಸರೋಜ ಸೆಲ್ಫಿ ನೋಡಿ ಡೌಟ್ ಎಲ್ಲ ಕ್ಲಿಯರ್ ಆಗಿ ಲೈಕ್ಸ್ ಮೇಲೆ ಲೈಕ್ಸ್ ಬರ್ತಾ ಹೋಗುತ್ತೆ. ಅಷ್ಟು ಬೇಗ ಒಂದು ಲೈಕ್ಸ್ ಬಂತು. ಓ ಹೌದಾ? ಹೌದು. ಎಲ್ರು ಒಂಥರ ಶಾಕ್ ಆಗ್ಬಿಡ್ತಾರೆ. ಸಂಜೆ ಅಷ್ಟೊತ್ತಿಗೆ ಇಡೀ ದೇಶಕ್ಕೆ ಗೊತ್ತಾಗುತ್ತೆ. ನೋಡ್ತಾ ಇರು. ಅದಕ್ಕೆ ನೀನು ಎಕ್ಸಾಮ್ಸ್ ಅಲ್ಲಿ ಫೇಲ್ ಆಗಿರೋದು. ಅನಿಕಾ, ಟೆನ್ಷನ್ ಆಗ್ಬೇಡ. ಆಕ್ಚುಲಿ ನೀನ್ ಈ ಕಾಸ್ಟ್ಯೂಮ್ ಅಲ್ಲೂ ಸೇವೆ ಮಾಡೋದಕ್ಕೆ ನಾನು ನಿಂಗೆ ಒಂದ್ ಒಳ್ಳೆ ಐಡಿಯಾ ಕೊಡ್ತೀನಿ. ಹೇಗಿದ್ರು ಫ್ರೆಂಡ್ಸು ರಿಲೇಟಿವ್ಸು ಎಲ್ಲ ಬರ್ತಿದಾರಲ್ವಾ, ನೀನ್ ಅವ್ರಿಗೆ ಜ್ಯೂಸು ಕಾಫಿ ಟೀ ಎಲ್ಲ ಸರ್ವ್ ಮಾಡ್ಬೋದಲ್ಲ. ವಾಟ್? ನಾನ್ ಜ್ಯೂಸ್ ಸರ್ವ್ ಮಾಡ್ಬೇಕಾ? ನೀನೇ ಕೆಲಸ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿರೋದು ನೀನೇ ಅಲ್ವಾ. ಇಲ್ಲೂ ಕೂಡ ಊಟ ಆದ್ಮೇಲೆ ಪಾತ್ರೆ ತೊಳೆಯೋರ್ಗೆ ನೀನು ಹೆಲ್ಪ್ ಮಾಡ್ಬೋದು. ಆದ್ರೆ ಒಂದು ಅನಿಕಾ, ನೀನು ಈ ತರ ಎಲ್ಲ ಡ್ರೆಸ್ ಮಾಡ್ಕೊಂಡು ಪಾತ್ರೆ ತೊಳೆದ್ರೆ ಚೆನ್ನಾಗಿರಲ್ಲ ಅನ್ಸ್ತು. ಅದಕ್ಕೆ ಜ್ಯೂಸ್ ಸರ್ವ್ ಮಾಡು ಅಂದೆ. ಆಪ್ಷನ್ ನಿನಗ್ ಬಿಟ್ಟಿದ್ದು. ಪಾತ್ರೆ ತೊಳಿತೀಯಾ ಅಥವಾ ಜ್ಯೂಸ್ ಸರ್ವ್ ಮಾಡ್ತೀಯಾ? ಬೇಡ ಬೇಡ, ನಾನು ಜ್ಯೂಸ್ ಸರ್ವ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ ಬಾಯ್ಸ್. ಹಲೋ, ಏನಿದು? ನೀನೇ ಆರ್ಡರ್ ಮಾಡೋ ತರ ಕರೀತಾ ಇದ್ಯಾ? ಈಗ ನೀನು ಸರ್ವರು ಒಂದೇ ಅಲ್ವಾ? ಯಾಕಂದ್ರೆ ನೀವಿಬ್ರು ಮಾಡೋ ಕೆಲಸ ಒಂದೇ ತಾನೆ. ರಚನಾ, ನಾನಿವತ್ತು ಸರ್ವ್ ಮಾಡ್ಲೇಬೇಕಾ? ಇವತ್ತು ಒಂದಿನ ಸ್ಕಿಪ್ ಮಾಡ್ಬಿಟ್ಟು ನಾಳೆಯಿಂದ 3 days ಮಾಡಕ್ಕಾಗಲ್ವಾ? ಮಾಡ್ಬೋದು, ಆದ್ರೆ ದೇವ್ರು ಕೂಡ ಇವಳನ್ನ ಈ ವರ್ಷ ಪಾಸ್ ಮಾಡೋದ್ ಬೇಡ, ಮುಂದಿನ ವರ್ಷ ಪಾಸ್ ಮಾಡೋಣ ಅಂತ ಅನ್ಕೊಂಡ್ರೆ ಏನ್ ಮಾಡ್ತೀಯಾ? ದೇವ್ ಯಾವತ್ತು ನನ್ಗೋಸ್ಕರ ಹರಕೆ ಹೊತ್ಕೊಳ್ಳಿ ಅಂತ ಹೇಳಲ್ಲ. ಆದ್ರೆ ಹರಕೆ ಹೊತ್ಕೊಂಡ್ಮೇಲೆ ಅರ್ಧದಲ್ಲೇ ಬಿಟ್ರೆ ಏನಾಗತ್ತೋ ಹೇಳಕ್ಕಾಗಲ್ಲ. ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯೋಚನೆ ಮಾಡು ಅನಿಕಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.